ವಿಲೇಜ್ ವಿಶೇಷ ಚಾನೆಲ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಹಿಂದೆ ನಿಂತು ಟಿಂಗಲ್ ಮಾಡಿ ನಗೆ ಆಡೋರಿಗೆ ಸಿಂಗಲ್ ನಮಸ್ಕಾರ, ಮುಂದೆ ಬಂದು ಬೆನ್ನು ತಟ್ಟಿ ಧೈರ್ಯ ಹೇಳೋರಿಗೆ ನನ್ನ ಡಬಲ್ ನಮಸ್ಕಾರ ಮಾಡ್ತಾ ಇವತ್ತೊಂದು ವಿಶೇಷವಾದಂಥ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀವಿ. ಇದು ಸಂಪೂರ್ಣವಾಗಿ ಕಾಡಲ್ಲೇ ಶೂಟ್ ಮಾಡಿರುವಂಥ ವಿಡಿಯೋ. ಈ ಪ್ಲೇಸ್ ಮಾತ್ರ ಅತ್ಯದ್ಭುತವಾಗಿದೆ. ಇನ್ನೂ ತನಕ ಅಲ್ಲಿ ಯಾರೂ ಶೂಟ್ ಮಾಡಿಲ್ಲ, ಮೋಸ್ಟ್ಲಿ ಮಾಡೋದು ಇಲ್ವೇನೋ. ಯಾಕಂತಂದರೆ ಕಾಡಿಂದ ಸುಮಾರಷ್ಟು ಒಳಗಡೆ ಹೋಗ್ಬಿಟ್ಟು ಮಾಡಬೇಕು. ಅದು ಈ ಪ್ಲೇಸ್ ಯಾರಿಗೂ ಇದೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಒಂದೊಮ್ಮೆ ಸಬ್ಸ್ಕ್ರೈಬ್ ಮಾಡಿದವರು ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದು ನಮ್ಮೂರಿನ ಮಳೆಗಾಲದ ವಾತಾವರಣ. ಈ ಚಿಕ್ಕ ಪುಟ್ಟ ಹುಳುಗಳು ಇದೆಲ್ಲ ಸರ್ವೇ ಸಾಮಾನ್ಯ ಇಲ್ಲಿ ಕಾಣಲಿಕ್ಕೆ. ನೋಡಿ ವೆದರ್ ಎಷ್ಟು ಕೂಲಾಗಿದೆ ಅಂತಂದರೆ, ಇದೇ ಏಪ್ರಿಲ್ ಮೇನಲ್ಲಿ ಬಂದುಬಿಟ್ಟು ನಿಮಗೆ 40-42 ಇತ್ತು. ಅಷ್ಟೊಂದು ಹೀಟ್ ವಾತಾವರಣ ಇಲ್ಲಿ, ತುಂಬ ಹಾಟ್ ಆಗಿರ್ತದೆ. ಇವಾಗಂತೂ ತುಂಬ ಕೂಲಾಗಿದೆ. ಈ ಹೂವೇನು ಕಾಣ್ತಾ ಇದ್ದೀರಲ್ಲ, ಈ ಹೂ ಒಂದು ಔಷಧೀಯ ಹೂವು. ಇದು ನಿಮಗೇನಾದ್ರು ಗಾಯ ಏನಾದರೂ ಆಗಿದ್ದಿದ್ರೆ ಆ ಹೂವನ್ನು ಒಣಗಿಸ್ಬಿಟ್ಟು ಡ್ರೈ ಮಾಡಿಬಿಟ್ಟು ಆ ಹೂವಿನ ಪೌಡ್ರ್ ಮಾಡಿಬಿಟ್ಟು ಆ ಗಾಯಕ್ಕೆ ಹಚ್ಚಿದರೆ ವಿತಿನ್ 2 ಡೇಸ್ ಒಳಗಡೆ ಕಡಿಮೆ ಆಗ್ತದೆ. ಅಷ್ಟೊಂದು ಪವರ್ಫುಲ್ ಮೆಡಿಸಿನ್ ಅದು. ಇದೆಲ್ಲ ನಾಟಿ ಡಾಕ್ಟ್ರುಗಳಿಗೆಲ್ಲ ಗೊತ್ತಿರ್ತದೆ, ನಾಟಿ ವೈದ್ಯರಿಗೆ. ಸೊ ನಾನು ಅವರಿಂದನೇ ನೋಡಿದ್ದು, ಕಲ್ತಿರೋದು ಕೂಡ. ಯಾಕಂದರೆ ಲಾಸ್ಟ್ ಟೈಮ್ ನೋಡಿದ್ದೆ. ಇದು ನೋಡಿ, ಇದು ಬಂದುಬಿಟ್ಟು ಕಾಡು ಮಲ್ಲಿಗೆ. ಈ ದೇವರಿಗೇನು ಹಾಕೋದಿಲ್ಲ ಯಾರೂ, ಬಟ್ ಈ ಹೂವಿಗೆ ಏನೋ ಸ್ಮೆಲ್ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಈ ಹೂವು ಅಲ್ಲಿ ಏನು ಆಗಿದೆಯಲ್ವಾ, ಅದಕ್ಕಿಂತ ಒಂದು 2-3 ಫೀಟ್ ದೂರನೇ ಬರ್ತಾ ಇರ್ತದೆ ಅದು ಸ್ಮೆಲ್ಲು. ಅಷ್ಟೊಂದು ಚೆನ್ನಾಗಿರ್ತದೆ, ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬಂದಂಗೆ ಬರ್ತಾ ಇರ್ತದೆ. ಕಾಡು ಮಲ್ಲಿಗೆ ಅಂದರೆ ಇದೇ, ನೋಡ್ಕೊಳ್ಳಿ ಮತ್ತೊಂದು ಸಾರಿ. ಸೊ ಇದು ಕಾಡಲ್ಲೆಲ್ಲ ಮಾಮೂಲಿ. ಇದು ನೋಡ್ಲಿಕ್ಕೆ ಬಂದುಬಿಟ್ಟು ಭಟ್ಕಳ ಮಲ್ಲಿಗೆ ಥರ ಇದೆ, ಬಟ್ ಆದರೆ ಭಟ್ಕಳ ಮಲ್ಲಿಗೆ ಅಲ್ಲ, ಇದು ಕಾಡು ಮಲ್ಲಿಗೆ. ಇದು ಅಪರೂಪಕ್ಕೆ ನೋಡ್ತಾ ಇದ್ದೀರಲ್ವ, ಗೇರಣ್ಣು, ಕ್ಯಾಶ್ಯೂ ನಟ್ಟು. ಇವಾಗೆಲ್ಲ ಮುಗೀತು ಇದ್ರ ಸೀಸನ್ನು, ಬಟ್ ಒಂದು 2 ಏನೋ ಬಿಟ್ಕೊಂಡಿತ್ತು. ಅದಕ್ಕೆ ನಾನು ಶೂಟ್ ಮಾಡಿದೆ ನಿಮ್ಗೆ ತೋರಿಸೋಣ ಅಂದ್ಕೊಂಡು. ಏನು ಹಣ್ಣಾಗಿದೆ ಇವಾಗ ಕಾಯಿ. ಇದು ನೋಡಿ, ಬೆಳಗ್ಗೆ ಆದ ಕೂಡಲೇ ಹಸುಗಳಿಗೆ ಮಾಮೂಲಿ ಬಿಟ್ಟಾಗ್ತಾರೆ, ಮೇಯಲಿಕ್ಕೆ ಹೋಗ್ತಾ ಇದ್ದಾವೆ ಅವ್ರ ಪಾಡಿಗೆ ಅವರು. ಈಗ ಸೀದಾ ಅದು ಕಾಡಿಗೆ ಹೋಗ್ಬಿಟ್ಟು ಮೇಯ್ಕೊಂಡು ಬರ್ತದೆ. ಬಟ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೇಲಿ ಹಾಕಿರೋದ್ರಿಂದ ಹಸುಗಳಿಗೆ ಎಲ್ಲಿ ಹೋಗ್ಬೇಕು ಅಂದ್ಕೊಂಡೇ ಗೊತ್ತಾಗೋದಿಲ್ಲ ಪಾಪ. ಸೊ ಹುಡ್ಕೊಂಡು ಹೋಗ್ತಾ ಇದೆ. ಅವ್ರದ್ದೇ ಆಗಿರೋಂಥ ಕೆಲವೊಂದು ಪ್ಲೇಸ್ಗಳಿರ್ತವೆ, ಪರ್ಮನೆಂಟ್ ಪ್ಲೇಸ್ಗಳು, ಅಲ್ಲಿ ಹೋಗ್ತಾ ಇದ್ದಾವೆ. ಸೊ ಇವರಲ್ಲಿ ಜಾಸ್ತಿಯಾಗಿ 90% ಎಲ್ಲ ರೈತರೇ ಕೂಡ್ಕೊಂಡಿರೋದ್ರಿಂದ ಈ ಹಸುಗಳು. ಇದು ನೋಡಿ, ನಮ್ಮ ಚಿಕ್ಕಪ್ಪ ಆಗಬೇಕು ಇವರು. ಈ ಹಸುಗಳಿಗೋಸ್ಕರ ಸ್ವಪ್ನವರೇನೋ ಹೊತ್ಕೊಂಡು ಬರ್ತಾಯಿದ್ದಾರೆ. ಕಮ್ಮಿ ಅಂತಂದ್ರೂ ಒಂದು 60-70 kg ಇರ್ಬೋದು ಇದು. ಸೊ ಅವರಿಗೆಲ್ಲ ಡೈಲಿ ರೊಟೀನ್ ಇದು. ಬೆಳಗ್ಗೆ ಎದ್ದು ಕೂಡಲೇ 1 ಗ್ಲಾಸ್ ಟೀ ಕುಡ್ಕೊಂಡು ಈ ಕೆಲಸ ಮಾಡಬೇಕು. ನಮ್ಮೂರಿನ ಬೋರ್ಡು ನೋಡಿ, ಇನ್ನು 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಲೆಟ್ಸ್ ಗೋ. ಇವಾಗ ನಾವು ನಮ್ಮ ಶೂಟಿಂಗ್ ಸ್ಪಾಟಿಗೆ ಹೋಗೋಣ. ಯಾವ ಥರ ಅಲ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾವು ವಿಶೇಷವಾದಂಥ ಇನ್ನೊಂದು ಬ್ಲಾಗ್ ಮಾಡ್ತಾಯಿದ್ದೀವಿ. ಅದು ಘೋರ ದಟ್ಟ ಅರಣ್ಯದಲ್ಲಿ. ಸೊ ಅಲ್ಲೊಂದು ವಿಶೇಷವಾದಂಥ ಪ್ಲೇಸ್ ಇದೆ. ಒಂದು 2-3 ಕ್ಲಿಪ್ಸ್ ನೋಡಿರ್ತೀರ ನೀವು. ಇಲ್ಲಿ ಮಳೆ ಅಂತೂ ನಿಲ್ಲೋದಿಲ್ಲ. ಆದರೆ ಇವತ್ತು ಒಂದು ಕಾಡು ಒಳಗಡೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು. ಇಲ್ಲಿ ಬೇಸಿಗೆಗಾಲದಲ್ಲಿ ಹುಲಿ, ಕಾಡಂದಿ ಮತ್ತು ನವಿಲು, ವಿಧವಾದಂಥ ಪಕ್ಷಿಗಳು ಮತ್ತು ನಾವು ಸಾಕಿರುವಂಥ ಹಸುಗಳು ಕೂಡ ಅಲ್ಲಿ ಮೇಯ್ಲಿಕ್ಕೆ ಹೋಗಿರುವಂಥದ್ದು ಬಂದು ನೀರು ಕುಡಿಯುವಂಥ ಪ್ಲೇಸು. ಬಟ್ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಡು ಕೂಡ ಅದ್ಭುತವಾಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಬೇಲಿ ಇದೆ. ಇಲ್ಲೊಂದು ಒಳಗಡೆ ಹೋಗ್ಲಿಕ್ಕೆ ಒಂದು ದಾರಿ ಇದೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಮಗೂ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮ್ಮ ಕಾಡು ನೋಡುವಂಥ ಅವಕಾಶ ಮಾಡಿಕೊಡಿ. ಹಾಗೂ ನೀವು ಈ ವಿಡಿಯೋನ ನೋಡಿಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಇದೇ ನೋಡಿ, ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ಇದು ಗೌರ್ಮೆಂಟ್ ಅವ್ರ ಬೇಲಿ ಅಂದ್ಕೊಂಡು. ಇದೇ ಬಂದುಬಿಟ್ಟು ಅವ್ರು ಕಾಂಪೌಂಡ್ ಹಾಕಿರುವಂಥದ್ದು. ಬಟ್ ಅವ್ರ ಪ್ರಕಾರ ಯಾರು ಒಳಗಡೆ ಹೋಗಬಾರ್ದು, ಕ್ಷಮೆ ಇರಲಿ. ಒಂದು ವಿಡಿಯೋಗೋಸ್ಕರ ನಾವು ಒಳಗಡೆ ಹೋಗ್ತಾಯಿದ್ದೀವಿ. ವಿಡಿಯೋ ಹಾಗೆ ನೋಡ್ತಾ ಇರಿ. ಮುಂದೆ ನಿಮ್ಗೆ ಕಾಡು ತೋರಿಸ್ತೀನಿ ಯಾವ ಥರ ಇದೆ ಅಂದ್ಕೊಂಡು. ನೋಡಿ ಎಷ್ಟು ದಟ್ಟವಾಗಿದೆ ಅಂದ್ಕೊಂಡು. ಹೋಗಲಿಕ್ಕೆ ಭಯ ಆಗ್ತದೆ. ಯಾಕಂತಂದರೆ ಇಲ್ಲಿ ಕಾಡು ಹಂದಿಗಳ ಕಾಟ ಜಾಸ್ತಿ ಇಲ್ಲಿ. ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಅಡ್ಡ ಬರುವಂಥದ್ದು ಎಲ್ಲ ಮಾಡ್ತವೆ ಇಲ್ಲಿ ಹಂದಿಗಳು. ಹುಲಿನೂ ಇದೆಯಂತೆ,
ಕೆಲವೊಬ್ರು ಮಾತ್ರ ನೋಡಿದ್ದಾರೆ, ನಾನೇ ನೋಡಿಲ್ಲ ಇನ್ನೂ ತನಕ. ನೋಡಿ ಯಾವ ಥರ ಇದೆ ಕಾಡು ಅಂದ್ಕೊಂಡು. ಇಲ್ಲಿ ನೋಡಿ ಮೇಲೆ ನೋಡಿ ಎಷ್ಟು ದಟ್ಟವಾಗಿದೆ ಅಂತಂದರೆ, ಇವಾಗ ಬೇರೆ ಮಳೆ ಬಿದ್ದಿದೆಯಲ್ವ, ಅದಕ್ಕೆ ಫುಲ್ ಗ್ರೀನ್ ಆಗಿದೆ. ಒಳಗಡೆ ಹೋಗಬೇಕು ಅಂತಂದರೆ ಕತ್ಲೆ ಥರ ಇದೆ ಇಲ್ಲಿ. ಹಾಗೆ ನೋಡೋಣ ಬನ್ನಿ, ನಿಮಗೆ ಸೂಪರ್ ಆಗಿರುವಂಥ ಒಂದು ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ಕೆಲವು ಟೂರಿಸ್ಟ್ಗಳು ಬರ್ತಾರೆ ಅಂದ್ಕೊಂಡು ಅನಿಸುತ್ತೆ, ಯಾಕಂತಂದರೆ ಕೂಲ್ ಡ್ರಿಂಕ್ಸ್ ಎಲ್ಲ ಬಿದ್ಕೊಂಡಿದೆ ಇಲ್ಲಿ. ಕೂಲ್ ಡ್ರಿಂಕ್ಸ್ ಬಾಟ್ಲ್ಗಳು ಬಿದ್ದಿದೆ, ಯಾಕಂದರೆ ಇಲ್ಲಿ ಹತ್ರದಲ್ಲಿ ಒಂದು ರೆಸಾರ್ಟ್ ಇದೆ ಇಲ್ಲಿ. ಮುಂದೆ ನಾನು ಹೇಳಿದ್ನಲ್ಲ ನಿಮಗೆ, ಈ ಹಸುಗಳು ಅದೆಲ್ಲ ನೀರು ಕುಡಿಲಿಕ್ಕೆ ಬರ್ತದೆ, ಕಾಡು ಪ್ರಾಣಿಗಳು ಅಂದ್ಕೊಂಡು ಆ ಪ್ಲೇಸ್ನ ತೋರಿಸ್ತೀನಿ ಬನ್ನಿ. ಇದು ಒಂದು ಸ್ವಲ್ಪನೇ ಟೈಮ್ ಇಲ್ಲಿ ಗಣಿಗಾರಿಕೆ ನಡೆದಿರುವಂಥ ಪ್ಲೇಸ್ ಇದು. ಇವಾಗ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಇದೆಲ್ಲ ಬಂದಾಗಿದೆ. ಬಂದಾಗ ಒಂದು 15-20 ವರ್ಷ ಆಗಿರುತ್ತೆ ಇದು. ನೋಡಿ ಇದೇ ಅದು ಪ್ಲೇಸು. ನಾನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್. ಈ ಥರ ಇದೆ ನೋಡಿ. ಇಲ್ಲಿ ಬಂದು ಕಾಡು ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬರ್ತವೆ. ಯಾಕಂತಂದರೆ ಇದು ಮೇಲೆ ಬೆಟ್ಟ ಇರೋದ್ರಿಂದ ಗುಡ್ಡದಲ್ಲಿ ಎಲ್ಲೂ ನೀರಿರೋದಿಲ್ಲ. ಸೊ ಎಲ್ಲ ಕಾಡು ಪ್ರಾಣಿಗಳೆಲ್ಲ ಇಲ್ಲೇ ನೀರು ಕುಡಿಲಿಕ್ಕೆ ಬರ್ತವೆ. ಇಲ್ಲಿ ಬಂದುಬಿಟ್ಟು ಮೇ ಎಂಡ್ ಜೂನ್ವರೆಗೂ ನೀರು ಇರುತ್ತೆ. ಆ ಎಂಡಲ್ಲಿ ನಾನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನೀರು ತುಂಬ ಆಳ ಇದೆ ಇಲ್ಲಿ. ಇಲ್ಲೇನು ನಾನು ನಡ್ಕೊಂಡು ಹೋಗ್ತಿದ್ನಲ್ಲ, ಇಲ್ಲಿ ಮುಂದೆ ತುಂಬ ಆಳ ಇದೆ. ನೋಡಿ ಪ್ಲೇಸ್ ಹೇಗಿದೆ ನೋಡಿ. ಇದು ಒಳ್ಳೆ ಮಲೇಷ್ಯಾಗೆ ಬಂದಂಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಬಂದುಬಿಟ್ಟು ಕಾಡಂದಿ, ಈ ಹುಲಿ ಎಲ್ಲ ಬಂದುಬಿಟ್ಟು ಇಲ್ಲೇ ನೀರು ಕುಡಿಲಿಕ್ಕೆ ಬರುವಂಥದ್ದು. ಸೊ ಆ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೆ ಹೋಗಿರ್ತದೆ. ಯಾವಾಗ ಒಂದು ಮೇ ಎಂಡಲ್ಲಿ ಬಂದುಬಿಟ್ಟು ಸೆಂಟ್ರ್ ಪಾಯಿಂಟಿಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿಗೆ. ಯಾಕಂದರೆ ಸ್ವಲ್ಪನೇ ನೀರು ಇರುತ್ತೆ, ಅಲ್ಲೇ ಬಂದಿರುತ್ತೆ ಎಲ್ಲ ಕಾಡು ಪ್ರಾಣಿಗಳಾಗಿರಲಿ, ಈ ನಮ್ಮ ಏನು ಮೇಲಿಗೆ ಬಿಟ್ಟಾಕಿರುವಂಥ ಹಸುಗಳು ಕೂಡ ಇಲ್ಲೇ ನೀರು ಕುಡಿಲಿಕ್ಕೆ ಬರ್ತದೆ. ನೋಡಿ ಶಿಲೆ ಹೆಂಗಿದೆ ಅಂದ್ಕೊಂಡು, ಎಷ್ಟು ಶಿಲೆನ ಇಲ್ಲಿ ಬಾಂಬ್ ಹಾಕ್ಬಿಟ್ಟು ತೆಗೆದಿರ್ಬೋದು ಅಂತ ನೀವು ಲೆಕ್ಕ ಹಾಕಿ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಈ ಸೌಂಡ್ ಬರೋದು. ನೋಡಿ ಇದೇ ಬಂದುಬಿಟ್ಟು ಕಪ್ಪು ಶಿಲೆ. ಇದೆಲ್ಲ ಕಂಪ್ಲೀಟಾಗಿ ಕಪ್ಪು ಶಿಲೆ ಇದು. ಮೊದಲೆಲ್ಲ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇತ್ತಲ್ಲ, ಈ ರೋಡ್ ವರ್ಕಿಗೆಲ್ಲ ಇಲ್ಲಿದ್ದೇ ಶಿಲೆ ತೊಗೊಂಡೋಗ್ಬಿಟ್ಟು ಯೂಸ್ ಮಾಡಿರುವಂಥದ್ದು. ಸೊ ಇವಾಗೇನು ಪರ್ಮಿಷನ್ ಇಲ್ಲ, ಸೊ ಅದಕ್ಕೆ ಇದೆಲ್ಲ ಬಂದಾಗಿದೆ. ಬಟ್ ಅಲ್ಲಿ ಮುಂದೆ ಹೋದರೆ ಕಮ್ಮಿ ಅಂತಂದರೆ ಒಂದು 40-50 ಅಡಿ ನೀರಿದೆ. ಬೋಟಲ್ಲಿ ಹೋಗ್ಬೋದು, ಆರಾಮ್ಸೆ ಹೋಗ್ಬೋದು ಇಲ್ಲಿ. ಸ್ನೇಹಿತರೆ, ಇದು ಒಂಥರ ನಾನು ನಿಂತ್ಕೊಂಡಿರೋ ಪ್ಲೇಸ್ ಇದೆಯಲ್ಲ, ಇದು ಟ್ರಯಾಂಗಲಲ್ಲಿ ಇದೆ. ಇದು ಎಲ್ ಶೇಪಲ್ಲಿದೆ. ಇದು ನೋಡಿ, ಇದು ಎಲ್ ಶೇಪಲ್ಲಿದೆ ಕಂಪ್ಲೀಟಾಗಿ. ಇನ್ನೊಂದು, ನಾನು ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಶೂಟ್ ಮಾಡ್ತೀನಿ, ಯಾವ ಥರ ಕಾಣುತ್ತೆ ಅಂದ್ಕೊಂಡು ನೋಡೋಣ ಈ ವ್ಯೂಸು. ಈ ಪ್ಲೇಸ್ ಹೇಗಿದೆ ಅಂದ್ಕೊಂಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಮೇಲ್ಗಡೆ ಹೋಗಲಿಕ್ಕೆ ಮುಳ್ಳಿಂಡುಗಳು ಜಾಸ್ತಿ ಇದೆ ಇಲ್ಲಿ. ಮುಳ್ಳು ಸ್ವಲ್ಪ ತಾಗಿದ್ರೆ ಕೈಗೆಲ್ಲ ಗಾಯ ಮಾಡ್ಕೊಂಡು ಬಿಡಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಇದು. ಇವಾಗ ತೋರಿಸ್ತೀನಿ ನೋಡಿ ವ್ಯೂಸು. ಇಲ್ಲೂ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ದಾರ ಎಲ್ಲ ಕಟ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ ಮರಕ್ಕೆ. ಇಲ್ಲಿಂದ ನೋಡಿ ವ್ಯೂಸ್ ಈ ಥರ ಕಾಣುತ್ತೆ. ಸ್ವಲ್ಪ ಗಿಡ ಮರ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಮತ್ತು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಟ್ರೆಕ್ಕಿಂಗ್ ಎಲ್ಲ ಬರೋರಿಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಗಿದೆ ಬೆಟ್ಟ ಅಂದ್ಕೊಂಡು. ನೋಡಿ ನಾನು ಮೇಲ್ಗಡೆ ಬಂದಿದ್ದೀನಿ ಟಾಪಲ್ಲಿ. ಈ ಆಳ ನೋಡಿ ಎಷ್ಟಿದೆ ಅಂದ್ಕೊಂಡು. ಇಲ್ಲಿ ಕಾಣುತ್ತೆ ನೋಡಿ, ಈ ಬೆಟ್ಟ ಎಷ್ಟು ಹೈಟ್ ಆಗಿದೆ ಅಂದ್ಕೊಂಡು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ನೋಡಿ ಶಿಲೆ ಎಷ್ಟು ಮೇಲಿಂದ ಕಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಅಷ್ಟು ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟು ಕಟ್ ಮಾಡಿರೋವಂಥದ್ದು ಇದು. ನೀರು ಕಾಣ್ತಾ ಇದೆಯಲ್ವ ನಿಮಗೆ. ನಾನಿವಾಗ ಸಾಧಾರಣವಾಗಿ ಒಂದು 70-80 ಅಡಿ ಮೇಲೆ ಬಂದಿದ್ದೀನಿ ನೋಡಿ. ಈ ನೀರು ಯಾವ ರೀತಿ ಕಾಣ್ತಾ ಇದೆ ಅಂದ್ಕೊಂಡು ಇವಾಗ ನೋಡಿ ಎಷ್ಟು ಆಳ ಇರ್ಬೋದು, ಎಷ್ಟು ನೀರು ನಿಂತ್ಕೊಂಡಿರುತ್ತೆ ಅಂದ್ಕೊಂಡು ನಿಮಗೆ ಗೊತ್ತಾಗಿರ್ಬೋದು ನೋಡಿ. ಇದೇ ರೂಟಲ್ಲಿ ಮೇಲ್ಗಡೆ ಹೋದರೆ ಇನ್ನೂ ನೀವು ಒಂದು 500-1000 ಅಡಿ ಮೇಲ್ಗಡೆ ಹೋಗ್ಬೋದು. ಅಲ್ಲಿ ಕಂಪ್ಲೀಟ್ ಬೆಟ್ಟನೇ ಇರ್ತದೆ. ಬಟ್ ಆ ಪ್ಲೇಸ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಯಾವ ಥರ ಇದೆ ಅಂತಂದರೆ, ಮಾತಾಡಿದ್ದು ಎಕೋ ಹೊಡಿತಾ ಇದೆ ನೋಡಿ. ಇದು ಇಂಥ ಪ್ಲೇಸು
ಟ್ರಕ್ಕಿಂಗ್ ಬರೋರು ಅಥವಾ ಟೂರಿಸ್ಟ್ ಅವರಿಗೆ ಒಳ್ಳೆ ಪ್ಲೇಸ್ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಲಿಕ್ಕೆ. ಬಟ್ ಅಷ್ಟೇ ಕೇರ್ಫುಲ್ ಆಗಿರಬೇಕಾಗ್ತದೆ. ಏನಾದರೂ ಜಾರ್ ಬಿದ್ದರೆ ನೋಡಿ ಒಂದು 200 ಅಡಿ ಕೆಳಗಡೆ ಹೋಗಿ ಬಿಟ್ಬಿಡ್ತಾರೆ. ಈ ಪ್ಲೇಸು ತುಂಬ ವಿಶೇಷವಾಗಿದೆ. ಈ ಪ್ಲೇಸಲ್ಲಿ ಇನ್ನೂ ತನಕ ಯಾರೂ ವಿಡಿಯೋ ಮಾಡಿಲ್ಲ. ಮೋಸ್ಟ್ಲಿ ಇಲ್ಲಿ ಯಾರಿಗೂ ಗೊತ್ತೂ ಆಗೋದಿಲ್ಲ ಅನಿಸುತ್ತೆ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ಥರ ಇದೆ ನಮ್ಮೂರು. ಈ ಬೆಟ್ಟ ಎಲ್ಲ ನೋಡಿದ್ರಲ್ಲ ನೀವು, ನಿಮಗೋಸ್ಕರ ನಾನು ಇಲ್ಲಿ ಬಂದಿರೋದು. ಆ್ಯಕ್ಚುಲಿ ನಾನು ಸುಮಾರು ಒಂದು 100 ಅಡಿ ಮೇಲೆ ಇದ್ದೀನಿ ಇಲ್ಲಿ. ಬಟ್ ಇವಾಗ ಸ್ವಲ್ಪ ಮಳೆ ನಿಂತಿದೆ, ಸೊ ಇಲ್ಲಿ ಮೇಲ್ಗಡೆ ಬರಲಿಕ್ಕೆ ಅನುಕೂಲ ಆಯಿತು. ನೀರು ನೋಡ್ತಾ ಇರ್ಬೋದು ನೀವು, ಸುಮಾರು ಒಂದು 100 ಅಡಿ ನೀರಿದೆ ಅಲ್ಲಿ. ಇದು ಬಂದು ನಿಮಗೆ ಅಪ್ ಟು ಜೂನ್ವರೆಗೆ ಇರುತ್ತೆ. ಏನು ಮಳೆ ಬೀಳೋ ಟೈಮ್ವರೆಗೂ ಈ ನೀರು ಹಾಗೇ ಇರುತ್ತೆ. ಇನ್ನೊಂದು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತುಂಬ ಒಳ್ಳೆಯದು. ಯಾಕಂತಂದರೆ ಜನಸಾಮಾನ್ಯರು ಇಲ್ಲಿ ವಾಸ ಮಾಡೋದು ಕಮ್ಮಿ, ಸ್ವಲ್ಪ ದೂರದಲ್ಲಿದೆ ಮನೆಗಳೆಲ್ಲ. ಅಲ್ಲಿ ಹೋಗಿ ನೀರು ಕುಡಿಯೋಕ್ಕೂ ಆಗೋದು ಇಲ್ಲ, ಯಾಕಂದರೆ ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬರೋದಿಲ್ವಲ್ಲ. ಸೊ ಇಲ್ಲಿ ನೀರು ಕುಡಿಲಿಕ್ಕೆ ತುಂಬ ಒಳ್ಳೆಯ ಪ್ಲೇಸ್ಗಳು. ಮತ್ತು ಇಲ್ಲಿ ಕೆಲವೊಬ್ಬರು ಈ ರೆಸಾರ್ಟಿಗೆ ಬರೋರು ಕೂಡ ಇಲ್ಲಿ ಬಂದುಬಿಟ್ಟು ಪಾರ್ಟಿ ಗೀಟಿ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಏನು ಸೌಂಡ್ ಏನಿಲ್ಲ, ನಾರ್ಮಲ್ ಪಾರ್ಟಿಗಳು ಮಾಡೋರು ಮಾಡ್ತಾರೆ. ನಾನು ಕೆಲವೊಂದು ಸರಿ ನೋಡಿದ್ದೀನಿ ಇಲ್ಲಿ. ಸೊ ನಿಮಗೂ ಬರಬೇಕು, ಈ ಕಾಡು ನೋಡಬೇಕು ಅಂದರೆ ದಯವಿಟ್ಟು ಬನ್ನಿ. ಇಲ್ಲಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಮಳೆಗಾಲದಲ್ಲಿ ಬರೋಕ್ಕೆ ಹೋಗ್ಬಿಡಿ, ತುಂಬ ತೊಂದರೆ ಆಗ್ತದೆ. ನೀವೊಂದು ಅಕ್ಟೋಬರ್ ನಂತರ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಈ ಕಾಡಿನ ಒಂದು ಬ್ಯೂಟಿನ ನೀವು ಕೂಡ ಒಂದು ಅನುಭವಿಸ್ಬೋದು. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಟೈಮ್ ನಿಮ್ಗೆ ಸಿಗ್ತೇನೆ. ಇಲ್ಲಿ ಮೇಲೆ ಸುಮಾರು ಇನ್ನೂ ಒಂದು 2000 ಅಡಿ ಮೇಲೆ ಹೋಗಬೇಕು ಅಲ್ಲಿ. ಅದು ನಾಳೆ ಹೋಗ್ತೀವಿ, ಇವತ್ತು ಆಗೋದಿಲ್ಲ ಈ ಮಳೆಯಿಂದ. ನಾಳೆ ಹೋಗ್ಬಿಟ್ಟು ಆ ವಿಡಿಯೋ ಮಾಡ್ತೀವಿ. ಅದು ಪ್ಲೇಸ್ ಕೂಡ ತುಂಬ ಅದ್ಭುತವಾಗಿದೆ. ಬಟ್ ಬೆಟ್ಟ ಹತ್ತಿ ಆ ಟ್ರೆಕ್ಕಿಂಗ್ ಮಾಡಬೇಕು ಅಲ್ಲಿ. ಆ ಟ್ರೆಕ್ಕಿಂಗ್ ಮಾಡಬೇಕಂತಂದ್ರೆ ಸ್ವಲ್ಪ ನಾವು ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ತೊಗೊಂಬರ್ಬೇಕಾಗ್ತದೆ. ಸೊ ನಾಳೆ ವಿಡಿಯೋದಲ್ಲಿ ಅಲ್ಲಿ ಸಿಗ್ತೇನೆ. ಬಾಯ್ ಬಾಯ್.